ಒಂದು ಸ್ವಲ್ಪ ಗಾಳಿ ಹಾಕ್ಬೋದ ನಿನಗೆ? ಗಾಳಿ ಗಾಳಿ ಇದು ನನ್ನ ಮೈಯಲ್ಲೂ ಶ್ರಮಜಲ ಸುರಿಯುತ್ತಾ ಉಂಟು. ಗಾಳಿ ಎಲ್ಲಿಗೆ ಬರುದು? ಒಂದು ಕೆಲಸ ಮಾಡುವಣ್ಣ. ಏನ? ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಆಮೇಲೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಆಮೇಲೆ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಕಡೆಯವರೆಗೆ ನಾನು ಗಾಳಿ ಹಾಕುದೆ, ನೀನು ಮಲಗುದೆ. ಹಾಗಾಗಿ ಮೋಸ ಮಾಡ್ತೇನೆ. ಮೋಸ ಮಾಡುವುದಿಲ್ಲ. ಮತ್ತೆ ಈರುವರೆಗೂ ಗಾಳಿ ಅವಶ್ಯಕತೆ ಉಂಟು. ಏನು ಮಾಡೋಣ? ಏನು ಮಾಡು? ಆಟ ಮಾಡಿದ್ರೆ ಗಾಳಿ ಬರ್ತದ? ಶೋಧನೆ ಮಾಡ್ಬೇಕು. ಗಾಳಿ ಬರಬೇಕಿದ್ರೆ ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು. ಅದರಲ್ಲಿ ವಾಯುದೇವ. ಏ ವಾಯುದೇವ, ಸರಿ ಗಾಳಿ ಬೀಸಬೇಕು, ಚೆನ್ನಾಗಿ ಬೀಸಬೇಕು. ಮೊದಲೇ ಇಲ್ಲಿ ಸೆಕೆ ಜಾಸ್ತಿ. ಇಲ್ಲಿ ಅಲ್ಲ, ಸ್ವಲ್ಪ ಏರ್ತೇವೆ. ಇದು ಬಹುಶಃ ಅವಳೆ. ಯಾರು? ವೀಣಾ ಪಾಣಿ, ಪಡಿವೇಣಿ, ಪುಸ್ತಕ ಪಾಣಿ, ಕಲ್ಯಾಣಿ, ಅಣ್ಣ ಬಾಲ ಸರಸ್ವತಿ. ನೀನು ಹೇಗೆ ಹೇಳಿದ್ರು ಬ್ರಹ್ಮನ ಮಡದಿಯಾದಂತಹ ಶಾರದಾ ದೇವಿ ಇಲ್ಲಿಗೆ ಬಂದದ್ದು ಎಂಬ ಹಾಗೆ ಹೇಳ್ತಾ ಇದ್ದಿ. ಅವಳಲ್ವೇ ಅಲ್ಲ. ಯಾಕೆ? ಅಣ್ಣ ಕೆತ್ತು ಅಲ್ಲಿ ಕೆತ್ತಿ, ಮೆತ್ತು ಅಲ್ಲಿ ಮೆತ್ತಿ, ಒತ್ತು ಅಲ್ಲಿ ಒತ್ತಿ. ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಸರಿಯಾಗಬೇಕು ಅಲ್ವಾ? ವಸ್ತುತಲೇ ಇರುವುದು ಏನು ಉಂಟು ಗೊತ್ತಾಗೋದಿಲ್ಲ. ಬ್ರಹ್ಮನ ಸೃಷ್ಟಿಯಲ್ಲಿ ಯಾವತ್ತೂ ಶಾರದಾ ದೇವಿ ಅವನ ಪಕ್ಕದಲ್ಲೇ ಇರಬೇಕು. ಹೌದೌದು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಏನೆಲ್ಲ ಅಸ್ತವ್ಯಸ್ತವಾಗ್ತಿದೆ. ಹೌದೌದು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿದ್ರೆ ತಲೆಯೇ ಸರಿ ಇರುವುದು. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹಾಗಾಗಿ ಅವಳಲ್ಲ, ಅವಳಲ್ಲ, ಅವಳಲ್ಲ ಅಂತಂದ್ರೆ ಬೇರೆ ಯಾರು? ಇದು ಅವನೇ. ಇದು ಕುದುರೆಯ ಮುಖ, ಕುದುರೆ 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 ಮುಖ, ಕುದುರೆ ಮುಖ ಉಳ್ಳವಲ್ಲ. ಅರ್ಥಾತ್ ತುಮ್ಮುರ. ಓ ದೇವಲೋಕದ ಗಾಯಕ ಅವನೇ ಬಂದದ್ದು. ಅವ ಒಬ್ಬ ಮಾತ್ರ ಇರುದ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ಬರು ಜೊತೆ ಸೇರಿದ್ರು ಅಂತಾದ್ರೆ ಗಾನ ವೈಭವ.
ಆಲೋಚನೆ ಮಾಡಿದ್ಯಾ? ನಾವು ಇಷ್ಟು ಹೊಗಳಿದ್ವಲ್ಲ, ಅವಳಿಗೆ ಸಂತೋಷ ಆಯ್ತಾ ಇಲ್ವಾ? ಈ ವಾತಾವರಣಕ್ಕಂತೂ ಸಂತೋಷ ಆಯ್ತು, ಖಂಡಿತ, ಅದಂತೂ ಸ್ಪಷ್ಟ. ಅಣ್ಣ, ಹಾಗಾದ್ರೆ ಇಂತಹ ಸೌಂದರ್ಯವತಿ ಯಾರೆಂಬ ಹಾಗೆ ನನಗೆ ಗೊತ್ತಾಗಲಿಲ್ಲ. ನಿನಗೆ ಗೊತ್ತಾಯ್ತಾ? ಹೊಗಳಿದ್ದು ಮಾತ್ರ. ಅಲ್ಲಿ ಯಾರಾದ್ರೂ ಅಷ್ಟೇ, ಹುಡುಗಿ ಯಾರಂತ ಗೊತ್ತಾಗದಿದ್ರು ಹೊಗಳುವುದಂತೂ ಹೊಗಳುವುದೇ. ಯಾರು ಗೊತ್ತಾಯ್ತಾ? ಯಾರು? ಇದು ನಮ್ಮ ನಾರಾಯಣ. ನಾರಾಯಣ ವೇಷ ಹಾಕಿ ಮತ್ತೆ ನಾರಾಯಣನ ಮಡದಿ ಲಕ್ಷ್ಮಿ. ಲಕ್ಷ್ಮಿ ಲಕ್ಷ್ಮಿ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಉಂಟಾ? ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳ. ಹೌದು. ನಾರಾಯಣನು ವಕ್ಷಸ್ಥಳದಲ್ಲಿ ಸ್ಥಳವನ್ನು ಕೊಟ್ಟಿರುವಾಗ ಅಷ್ಟು ಒಳ್ಳೆ ಜಾಗ ಬಿಟ್ಟು ಈ ಕಾಂತಾರಕ್ಕೆ ಬರ್ಲಿಕ್ಕೆ ಉಂಟಾ? ಒಮ್ಮೆ ಕಾಂತಾರ ನೋಡುವಂತ. ಕಾಂತಾರ ನೋಡುವಂತ ಇಷ್ಟು ದೂರ ಬರ್ಲಿಕ್ಕಿಲ್ಲ ಅವಳು. ಅವಳಿಗೆ ಅಲ್ಲೇ ಎಲ್ಲಿ ಸಿಕ್ಕಿರ ಅಲ್ಲೇ ಇದ್ದಾಳು. ಹೌದಾ? ಹಾಗಿದ್ರೆ ಅವಳಲ್ಲ, ಇದು ಬೇರೆ. ಬೇರೆ ಅಂದ್ರೆ ಇದು ಇನ್ನೊಬ್ಬ ಇದ್ದಾಳಲ್ಲ. ಯಾರು? ಅವಳೇ ಉಮೆ. ಉಮೆ ಉಮೆ ಪಾರ್ವತಮ್ಮ. ಪಾರ್ವತಮ್ಮ ಒಮ್ಮೆ ನೋಡಿದಂತೆ. ನೋಡಿ ಏನು ಇದು? ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲಲ್ಲ. ಹೇಗೆ ನಿರ್ಣಯಿಸಿದೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಲೋಕಕ್ಕೆ ಆದರ್ಶ ಪಾರ್ವತಮ್ಮ. ಈಗ ಈಗ ಹೀಗೆ ನೋಡಿ ಬೊಟ್ಟಿಲ್ಲ. ಕೆಂಪಿದ್ದಂತೂ ಇಲ್ಲೇ ಇಲ್ಲ. ಒಂದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೂ ಕಾಣುವುದಿಲ್ಲ. ನೋಡು ಸರಿ, ನೋಡು ಕೆಂಪಿದ್ದಿಲ್ಲೇ ಇಲ್ಲ. ನೀನು ಎಲ್ಲಿ ತೋರಿಸುವುದು? ಹಾಗಿದ್ರೆ ಒಬ್ಬರಿಗೆ ಅಂಗವನಿತ್ತ, ಇನ್ನೊಬ್ಬರನ್ನು ಶಿರದಲ್ಲಿ ಕೊತ್ತ, ಬೆನ್ನೆಂಬ ಬಿದ್ದ. ಹಾಗಾಗಿ ಶಂಕರಿಯನ್ನು ಕಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಶಂಕರಿ ಜನ್ಮಕ್ಕೆ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಇನ್ನೊಬ್ಬರಿದ್ದಾರಲ್ಲ, ಅವಳೇ ರತಿ. ರತಿ ರತಿ ಮನ್ಮಥನ ಸತಿ. ನೀನು ಎಡ ನೋಡಿದ್ದೇನೆ. ಏನಾಯ್ತು? ಎಡಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಇದು ಅಂತ ಬೇರೆ ಯಾವುದು ಎರಡನೇ. ಎಲ್ಲರೂ ಕೇಳುತ್ತಿದ್ದಾನೆ. ಹೇಗೆ? ಇದೇ ಬೇಕು ಇದೇ ಬೇಕು ಅಂತ. ಹೌದು. ಇಲ್ಲದಿದ್ರೆ ನಾವು ಇಲ್ಲಿರುವಾಗ ನಾನು ಇಲ್ಲೇ ಇದ್ದವ. ಆದ್ರೂ ಕೂಡ ಬೇಕು ಅಂತ ಕೇಳಿದ ಕಾರಣ ನೀವು ಇಲ್ಲಿ ಬಂದೆ. ಇಲ್ಲದ್ರೆ ಮತ್ತೆ ನಾನು ಎಲ್ಲಿಯೋ ಹೋಗ್ತಾ ನಮಗೂ ನೋಡೋದಾಗುತ್ತದೆ. ಇದೇ ಆದೀತು ಇದೇ ಆದೀತು. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯ? 3 ಅಲ್ಲ 6ರಲ್ಲಿ ಕೂಡ ಇಂಥದ್ದು ನೋಡಿದ್ದೇವೆ. ಬಹುಶಃ 6ರಿಂದ ಇಳಿದು ಬಂದ ಹಾಗೆ ಕಾಣ್ತಾ ಉಂಟು. ಏನೇ ಇರಲಿ, ಈ ರೇಣು ಲೋಕದಲ್ಲೇ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ಇಲ್ಲವೇ ಇಲ್ಲ. ಹಾಗಿದ್ರೆ ಇಂತಹ ಸೌಂದರ್ಯದ ರಾಶಿ ಇಲ್ಲೇ ನಷ್ಟವಾಗಕೂಡದು. ಆದ್ದರಿಂದ ಒಂದು ವ್ಯವಸ್ಥೆ ಮಾಡಿರುತ್ತೆ. ಏ ಅಣ್ಣ, ಏ ಅಣ್ಣ, ನೀನು ತಲೆಗೆ ಹೋಗ್ಲಿಕ್ಕೂ ಬಿಡುದಿಲ್ಲ ಅಲ್ಲ. ಹೋದ್ರೆ ಆಮೇಲೆ ಅಲ್ಲ, ನೀನು ಹೋಗುದು ಹೋಗ್ತಿ, ಆಮೇಲೆ ನೀನೇ ನಷ್ಟವಾಗಿ ಹೋಗ್ತೀಯ. ನಷ್ಟ ಹೋಗುದ? ಹೌದು. ಹೇಗದು ಅಣ್ಣ? ಬ್ರಹ್ಮದೇವರ ವರನೊಮ್ಮೆ ನೆನಪಿಸಿಕೋ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಇವಳಲ್ಲಿ ಮಾತನಾಡುವುದಕ್ಕೆ ಹೋಗಿ ಅಂದೇ ಚಂಡಮುಂಡರು ಸಾಯ್ತಾರೆ ಎಂಬುದನ್ನು ನೆನಪಿನಲ್ಲಿ. ಚಂಡಮುಂಡರು ಇನ್ನಿಲ್ಲ, ಅಕಾಲಿಕ ಮರಣ. ಬೇಗ ಅಂತ ವಾರ್ತೆ.
ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈತದ ಕಾಲ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಅರಳಿಸಿ ಸತ್ತ ಮಾತ್ರವನ್ನು ಧರಿಸುತ್ತೇನೆ. ನನಗೆ ಬಡಿದಳೆ ಇಂದ್ರಾಣಿ ಬ್ರಹ್ಮದೇವನವನ ಬಿಂದು ಮಾತ್ರ ರಕ್ತ ಕುಂಬಿನಿಗೆ ಸೋಂಕಿದರೆ ನನ್ನಂತೆ ಇರುವ ಕೋಟಿ ಕೋಟಿ ರಕ್ತ ಬೀಜ ಬರ್ತಾರೆ. ಬ್ರಹ್ಮನವರ ಸಾಕ್ಷಾತ್ಕಾರಕ್ಕಾಗಿ ಸುರಿಯುವಂತ ರುಗಿರವನು
ಈ ಸ್ವರ್ಗಗೆ ಹಿಡಿದ ಕಾರ್ಯ ಎಂದು ಕರ್ತನ ಇದ್ದಿನ ಶ್ರೀಮಾನ್ ಶ್ರೀನಿವಾಸ ಶೆಟ್ಟರೇ ಒಂದು ಶಾಣ ಸಮಾಧಾನ ಕಠಿಣ ಉಳ್ಳ ಅದ್ರ ಸೇವೆ ನಮ್ಮಲ್ಲಿ ಭಕ್ತಿ ಮಾಡ್ತಾರೆ ಪರಿಕ ಉಜ್ಜಿ ಮಾಡ್ತಾರೆ ನಿಗ್ಲು ಮಲ್ಪಾಯತಿನ ಸೇವೆ ಅಪ್ಪೇನ ಭಂಡಾರ ಪಂಚಾಯತಿನ ಸಂದೇಹ ಐತಿ ಅಂತಾದ ಕಂಜಿ ಕೈತಂಜಿ ಬುಡ ಸಲ ಒಂದು ಸಂಸಾರ ಕೂಡುಕೊಂಡು ನಾನವಾರ ದೊಡ್ಡದು ವ್ಯಾಪಾರ ವ್ಯವಹಾರ ವೃದ್ಧಿಯಾದ ಪೋಯ್ತಲ್ಪ ಬತ್ತನಲ್ಪ ಸಾವಿರ ವರ್ಷ ಉಳ್ಳಾದಿ ಬೇರೆ ಸಾಕೊಡ್ತವೆ ಬಾಲಿಮತ ಮಂಡರಿಯೇ ಅಂತೆ ಆ ಹುಡುಗಿನ ಹತ್ತಿರತ್ತೆ ಮತ್ತೆ ಬಂತಾರ ನಾಡ ಬಾಲಿಪ ಶಿವಶಂಕರ ಪಟ್ಟಣ ಬಚ್ಚಟ್ಟಕ್ಕೆ ಅನ್ಕೊಂಡ್ಪಾವೆ ಇದು ನನ್ನ ಆದಿಗೆಡು ಸರಸ್ವತಿ ಯಾರು ಅನ್ಪಾವೆ ಬಾಲಿಪ ಪರಸ್ಪರದ ಕೀರ್ತಿನವು ಅಷ್ಟು ಗುರು ಬಾರಿ ಬಟ್ಟೆ ರಕಂದ್ರೆ ಹೆಚ್ಚು ಕಡಿಮೆ ಇದ್ರೆ ದೂರು ಕೊಟ್ಟು ಅದು ಶಾಣನೆ ಪುರಿ ಓದು ಚೆಂಡೆ ಪುರೆ ಕೊಟ್ಟು ನೋಯಿರಾದು ಕೊಟ್ಟ ಹಿಡಿಯೇಳು ಆ ಮಾಯ ಮಾಯ ಜ್ಞಾನ ಬಟ್ಟೆ ಆಯ್ತು ಮಾಡ್ತಾರೆ ಇನ್ನ ಕೈಟ ಉಳ್ಳಾದು ಶಬ್ದ ಮತ್ತೆ ನಿಜ ಮುಗಿಬಿಡತ್ತೆ ಆರೋಗ್ಯ ಕಾಪಾಡೋಣ ಭಕ್ತಿ ಮಾಡಿ ಉಳಿದು ಮಾತ್ರ ಇಲ್ಲ ಕೇಂದ್ರ ಮಾತ್ರ ಬಾಧೆ ಬರ್ಕೋರಿಯೇ ಕೊಂಡ ಕೊಂಡ ಭಕ್ತಿ ಮಾಡಿ ಕಾಣಿಕೆ ಸ್ವೀಕಾರ ಮಾಡ್ತದ ಮಾಯುತ ಧರ್ಮ ಕಾಣಿಕೆ ಸ್ವೀಕಾರ ಮಾಡ್ತದ ಮಾಯ
ಅವನು ಯಾರು ಗೊತ್ತೇ? ಮನದ ಮನುಷ್ಯ ಬಾ. ಮದುವೆ ಆಗುವುದಕ್ಕಾಗಿ ಬಂದವ ಶುಭ